ನಮಸ್ಕಾರ ದೇವರು, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ನಿಮ್ಮೆಲ್ಲರ ನೆಚ್ಚಿನ ಗೃಹಲಕ್ಷ್ಮಿ ಯೋಜನೆ. ಹೌದು, ತಿಂಗಳಿಗೆ 2,000 ರೂಪಾಯಿ ಕೊಡುವ ಇದು ಒಂದು ಅದ್ಭುತ ಯೋಜನೆ. ಆದರೆ ಒಂದು ನಿಮಿಷ, ಎಷ್ಟೋ ಜನಕ್ಕೆ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಸ್ವಾಮಿ, ಗೃಹಲಕ್ಷ್ಮಿ ಹಣ ಬರ್ತಾನೇ ಇಲ್ಲ. ಪಕ್ಕದ ಮನೆಯವರಿಗೆ ಬಂದಿದೆ, ನಮ್ಮ ಅಕ್ಕ ತಂಗಿಗೂ ಕೂಡ ಬಂದಿದೆ. ನನಗೆ ಯಾಕೆ ಬರ್ತಾ ಇಲ್ಲ? ಅರ್ಜಿ ಹಾಕಿದ್ದೀವಿ, KYC ಕೂಡ ಲಿಂಕ್ ಮಾಡಿಸಿದ್ದೀವಿ, ಆದರೂ ಹಣ ಎಲ್ಲ ಎಲ್ಲಿಗೋಯ್ತು ಸ್ವಾಮಿ ಅಂತ ತಲೆ ಕೆಡಿಸ್ಕೊಂಡಿದ್ದೀರಾ? ಚಿಂತೆ ಬಿಡಿ, ಇವತ್ತು ನಿಮಗಾಗಿ ಒಂದು ಸೂಪರ್ ಗುಡ್ ನ್ಯೂಸ್ ತಂದಿದ್ದೀನಿ. ಜೊತೆಗೆ ನಿಮ್ಮ ಹಣ ಯಾಕೆ ಬರ್ತಿಲ್ಲ ಅನ್ನೋದಕ್ಕೂ ಕೂಡ ಕಾರಣ ಸಿಕ್ಕಿದೆ. ಪರಿಹಾರ ಕೂಡ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗಾದರೆ ತಡ ಯಾಕೆ, ಮೊದಲನೇ ಗುಡ್ ನ್ಯೂಸ್ ನೋಡೋಣ. ಸರಿ, ಹಾಗಾದರೆ ಆ ಸಿಹಿ ಸುದ್ದಿ ಏನು ಅಂತ ನೋಡೋಣ. ಈಗ ಆಗಸ್ಟ್ 2025 ಯೋಜನೆ ಶುರುವಾಗಿ ಸುಮಾರು 2023ರಲ್ಲಿ ಶುರುವಾಗಿದ್ದು, ಅಂದರೆ ಈಗ 2025 2 ವರ್ಷ ಆಯ್ತಾ ಬಂತು. ಈ ಸ್ಕೀಮ್ ನಿಲ್ಲಿಸಿಬಿಡ್ತಾ ಅಂತ ಜನ ಎಲ್ಲ ಆತಂಕಪಟ್ಟಿದ್ರು. ಆದರೆ ಇಲ್ಲ. ಮೊದಲನೇ ಗುಡ್ ನ್ಯೂಸ್ ಏನು ಅಂತ ನೋಡೋದಾದರೆ, ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಲ್ಲ. ಸರ್ಕಾರ ಇದನ್ನು ಮುಂದುವರಿಸುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದೆ. ಸೊ ನೋ ಟೆನ್ಷನ್. ಎರಡನೇ ಮತ್ತು ಅತಿ ದೊಡ್ಡ ಗುಡ್ ನ್ಯೂಸ್, ಮುಂದೆ ಹಬ್ಬಗಳ ಸೀಸನ್ ಬರ್ತಾ ಇದೆ ಅಲ್ವಾ? ವರಮಹಾಲಕ್ಷ್ಮಿ ಹಬ್ಬ, ಗಣೇಶ ಚತುರ್ಥಿ, ಈ ಖುಷಿಯ ಸಮಯದಲ್ಲಿ ಸರ್ಕಾರ ಫಲಾನುಭವಿಗಳಿಗೆ ಒಂದು ಸ್ಪೆಷಲ್ ಗಿಫ್ಟ್ ಕೊಡೋಣ ಅಂತ ಯೋಚಿಸ್ತಾ ಇದೆ. ನಿಮ್ಗೇನಿಸುತ್ತೆ? ಆದರೆ ಈ ಹಬ್ಬಗಳ ತಿಂಗಳಲ್ಲಿ 2,000 ಜೊತೆ ಒಂದು ಸಣ್ಣ ಬೋನಸ್, ಅಂದರೆ ಒಂದು 500 ರೂಪಾಯಿ ಅಥವಾ 1,000 ರೂಪಾಯಿ ಹೆಚ್ಚುವರಿಯಾಗಿ ಬರುವ ಸಾಧ್ಯತೆ ಇದೆ ಅಂತ ಬಲವಾದ ಮಾತು ಕೇಳಿ ಬರ್ತಿವೆ. ಇನ್ನೂ ಅಧಿಕೃತ ಘೋಷಣೆ ಆಗಿಲ್ಲ. ಆದರೆ ಸರ್ಕಾರ ಈ ಬಗ್ಗೆ ಸಕಾರಾತ್ಮಕವಾಗಿ ಪರಿಶೀಲಿಸುತ್ತಿದೆ. ಇದು ನಿಜ ಆದರೆ ಭರ್ಜರಿ ಅಲ್ವಾ? ಮೂರನೇ ಗುಡ್ ನ್ಯೂಸ್, ಇಷ್ಟು ದಿನ ಅರ್ಜಿ ಹಾಕೋಕ್ಕೆ, ತಿದ್ದುಪಡಿ ಮಾಡೋಕ್ಕೆ ಇದ್ದ ಗೊಂದಲಗಳಿಗೆ ಸರ್ಕಾರ ಒಂದು ಸರಳವಾದ ಪರಿಹಾರ ತರ್ತಿದೆ. ಇನ್ನು ಮುಂದೆ ಒಂದು ಹೊಸ ಮೊಬೈಲ್ ಆ್ಯಪ್ ಅಥವಾ ಸುಲಭವಾದ ವೆಬ್ಸೈಟ್ ಮೂಲಕ ನೀವೇ ನಿಮ್ಮ ಸ್ಟೇಟಸ್ ಚೆಕ್ ಮಾಡ್ಬೋದು ಮತ್ತು ಸಣ್ಣ ಪುಟ್ಟ ತಪ್ಪುಗಳನ್ನು ಕೂಡ ಸರಿಪಡಿಸ್ಕೋಬೋದು. ಸರಿ, ಗುಡ್ ನ್ಯೂಸ್ ಕೇಳಿ ಆಯಿತು, ಖುಷಿನೂ ಕೂಡ ಆಯಿತು. ಈಗ ನಮ್ಮ ಹಣ ಎಲ್ಲಿ ಹೋಯಿತು ಸ್ವಾಮಿ ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ ಹುಡುಕೋಣ. ನಿಮ್ಮ ದುಡ್ಡು ಅಕೌಂಟ್ಗೆ ಬಂದಿಲ್ಲ ಅಂದರೆ ಈ 3 ಕಾರಣಗಳಲ್ಲಿ ಒಂದಾಗಿರುತ್ತೆ. ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಮೊದಲನೇ ಕಾರಣ ನೋಡೋದಾದರೆ, ದ KYC ಗಿಮಿಕ್. ನೀವು ರೇಷನ್ ಕಾರ್ಡ್ಗೆ KYC ಮಾಡಿಸಿದ್ದೀರಾ? ಹೌದು ಅಂದರೆ ವೆರಿ ಗುಡ್ ನ್ಯೂಸ್. ಆದರೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿರೋ ಹೆಸರು, ಆಧಾರ್ ಕಾರ್ಡ್ನಲ್ಲಿರೋ ಹೆಸರು ಮತ್ತು ಬ್ಯಾಂಕ್ ಅಕೌಂಟ್ನಲ್ಲಿರೋ ಹೆಸರು 3 ಒಂದೇ ರೀತಿ ಇದೆಯಾ? ಅಕ್ಷರ ಬಿಟ್ಟು ಅಕ್ಷರ, ಸ್ಪೇಸ್ ಕೂಡ ಮಿಸ್ ಆಗಿರ್ಬೋದು. ಉದಾಹರಣೆಗೆ ನೋಡೋದಾದರೆ, ಸುಮಾ ಅಂತ ಒಂದರಲ್ಲಿದ್ದು ಸುಮಾ ಬಾಯ್ ಅಂತ ಇನ್ನೊಂದರಲ್ಲಿದ್ದರೆ ಸಿಸ್ಟಮ್ ಕನ್ಫ್ಯೂಸ್ ಆಗುತ್ತೆ, ದುಡ್ಡು ಹಾಕಲ್ಲ. ಮೊದಲು ಇದನ್ನು ಸರಿಪಡಿಸ್ಕೊಳ್ಳಿ. ಎರಡನೇ ಕಾರಣ, ಬ್ಯಾಂಕ್ ಅಕೌಂಟ್ ಡ್ರಾಮಾ. ಈ ಕಾರಣ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಇದೆಯಾ? ಬಹಳ ದಿನದಿಂದ ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂದರೆ ಅಕೌಂಟ್ ಡೋರ್ಮೆಂಟ್ ಆಗಿರುತ್ತೆ. ಎರಡನೆಯದು, ನಿಮ್ಮ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಅಥವಾ NPCI ಮ್ಯಾಪಿಂಗ್ ಆಗಿದೆಯಾ? ಇದೇ ಅಸಲಿ ಆಟ. ಸರ್ಕಾರ ದುಡ್ಡು ಹಾಕೋದು ನಿಮ್ಮ ಅಕೌಂಟ್ ನಂಬರ್ಗೆ ಅಲ್ಲ, ನಿಮ್ಮ ಆಧಾರ್ ನಂಬರ್ಗೆ. ಆ ಆಧಾರ್ ನಂಬರ್ ಯಾವ ಅಕೌಂಟ್ಗೆ ಲಿಂಕ್ ಆಗಿದೆಯೋ ಅಲ್ಲಿಗೆ ದುಡ್ಡು ಹೋಗ್ತಾ ಇರುತ್ತೆ. ನಿಮ್ಮ ಬ್ಯಾಂಕಿಗೆ ಹೋಗಿ ನನ್ನ ಅಕೌಂಟ್ಗೆ NPCI ಮ್ಯಾಪಿಂಗ್ ಮಾಡಿ ಅಂತ ಒಂದು ಸಾರಿ ಕೇಳಿ ಬನ್ನಿ, ಸಮಸ್ಯೆ ಬಗೆಹರಿಯುತ್ತೆ. ಕಾರಣ 3, ಸ್ಟೇಟಸ್ ಚೆಕ್ ಕನ್ಫ್ಯೂಷನ್. ಸೇವಾ ಸಿಂಧು ಪೋರ್ಟಲ್ನಲ್ಲಿ ನಿಮ್ಮ ಅರ್ಜಿಯ ಸ್ಟೇಟಸ್ ಚೆಕ್ ಮಾಡಿದಾಗ ಏನಂತ ತೋರಿಸ್ತಿದೆ? ಪೆಂಡಿಂಗ್ ಫಾರ್ ಅಪ್ರೂವಲ್ ಅಂತಾನ, ಪೇಮೆಂಟ್ ಪ್ರೊಸೀಡೆಡ್ ಅಂತಾನ? ಪೇಮೆಂಟ್ ಪ್ರೊಸೀಡೆಡ್ ಅಂತ ಬಂದರೆ ದುಡ್ಡು ಬಂದೇ ಬರುತ್ತೆ ಸ್ವಾಮಿ, ಸ್ವಲ್ಪ ತಡ ಆಗ್ಬೋದು ಅಷ್ಟೇ. ರಿಜೆಕ್ಟೆಡ್ ಅಂತ ಬಂದರೆ ಕಾರಣ ಏನು ಅಂತ ನೋಡಿ ಸರಿಪಡಿಸ್ಕೊಳ್ಳಿ. ನಿಮ್ಮ ಹತ್ತಿರದ ಗ್ರಾಮ್ 1, ಬೆಂಗಳೂರು 1 ಅಥವಾ ಕರ್ನಾಟಕ 1 ಕೇಂದ್ರಕ್ಕೆ ಹೋಗಿ ಚೆಕ್ ಮಾಡಿಸಿ. ಅವರ ಹತ್ತಿರದ ಸರಿಯಾದ ಮಾಹಿತಿ ಸಿಗುತ್ತದೆ. ನೋಡಿ ಗೆಳೆಯರೆ, ಸ್ಟೇಟಸ್ ಅಂತೂ ಚೆಕ್ ಮಾಡೋದು ತುಂಬಾ ಸುಲಭ ಆಗಿದೆ. ಗೂಗಲ್ನಲ್ಲಿ ಸೇವಾ ಸಿಂಧು ಗೃಹಲಕ್ಷ್ಮಿ ಸ್ಟೇಟಸ್ ಅಂತ ಟೈಪ್ ಮಾಡಿದರೆ ಸಾಕು. ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಹಾಕೋಕೆ ಕೇಳುತ್ತೆ. ಇದನ್ನು ಹಾಕಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಸ್ಟೇಟಸ್ ಗೊತ್ತಾಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ನಿಲ್ಲಲ್ಲ, ಬದಲಿಗೆ ಹಬ್ಬಕ್ಕೆ ಬೋನಸ್ ಕೂಡ ಸಿಗಬಹುದು. ನಿಮ್ಮ ಹಣ ಎಲ್ಲೂ ಕೂಡ ಹೋಗಲ್ಲ. ಈ ಸಣ್ಣ ಪುಟ್ಟ ತಾಂತ್ರಿಕ ಸಮಸ್ಯೆಗಳಿಂದ ತಡ ಆಗಿದೆ ಅಷ್ಟೇ. ನಾನು ಹೇಳಿದ ಸ್ಟೆಪ್ಸ್ ಫಾಲೋ ಮಾಡಿದರೆ ನಿಮ್ಮ ಹಣ ಖಂಡಿತವಾಗಿ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ. ಇದೇ ರೀತಿಯ ನಿಮಗೆ ದಿನದ ಎಲ್ಲ ಅಪ್ಡೇಟ್ಗಳು ತುಂಬ ಸುಲಭವಾಗಿ ಬೇಕು ಅಂದರೆ ನಮ್ಮ ಮಾಹಿತಿ ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಯಾಕೆ ಅಂದರೆ ಇದರಿಂದ ನಾವು ಅಪ್ಲೋಡ್ ಮಾಡಿದ ಎಲ್ಲ ಅಪ್ಡೇಟ್ಗಳು ಕೂಡ ನಿಮ್ಮ ಮೊಬೈಲಲ್ಲಿ ಸಿಗ್ತಾ ಹೋಗುತ್ತೆ. ನಿಮ್ಮ ಅನುಭವ ಏನು? ನಿಮಗೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆಯಾ ಅಥವಾ ಏನಾದರೂ ಸಮಸ್ಯೆ ಇದೆಯಾ? ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಧನ್ಯವಾದಗಳು.